ಫ್ರೆಂಡ್ಸ್, ಇನ್ನೂ ಸ್ಟಾರ್ಟ್ ಇಲ್ಲ. ಹಾಯ್ ಫ್ರೆಂಡ್ಸ್, ಇವಳು ನನ್ನ ಫ್ರೆಂಡು ರಂಜು ಅಂತ. ನನಗೆ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಇವತ್ತು ಬಿಸಿಲಲ್ಲಿ ದೇವಸ್ಥಾನ ನೋಡಿ. ನನ್ನ ಹೆಸರು ದೀಪಿಕಾ, ಇವ್ರ ಹೆಸರು ಇವ್ರ ಹೆಸರು ಗೀತಕ್ಕ, ಇವ್ರ ಹೆಸರು ಕನಕಕ್ಕ. ಹಾಯ್ ಫ್ರೆಂಡ್ಸ್, ಬಾಯ್. ಕ್ಯಾಪು ಬೇಕಿದೆಯಾ ನಿಮಗೂ? ನೋಡಿ ತೋರ್ಸೆ, ಚೆನ್ನಾಗಿದೆಯಲ್ಲ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ನಾನು ಹಾಕುವಂತಹ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನೋಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮುರುಡೇಶ್ವರ ಟೆಂಪಲ್ದು ವಿಡಿಯೋನ ಮಾಡಿದ್ದೀನಿ. ಹಾಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು ಫುಲ್ ವಿಡಿಯೋನ ನೋಡ್ಕೊಂಡು ಬನ್ನಿ. ಹಾಗೆ ನಾವು ಮೊನ್ನೆ ಸಿಗಂದೂರು ಚೌಡೇಶ್ವರಿಗಾಗಿರ್ಬೋದು, ಹಾಗೆ ಬಳೆ ಪದ್ಮಾವತಿ ಟೆಂಪಲ್ ಮತ್ತು ಜೋಗ್ ಫಾಲ್ಸ್ಗೆಲ್ಲ ಹೋಗಿದ್ವಿ. ಅಲ್ಲಿ ಬೆಳಗ್ಗೆಯಿಂದ ನಾವು ಒಂದು 3 ಗಂಟೆಗೆಲ್ಲ ದರ್ಶನ ಮಾಡಿಕೊಂಡು ಇಲ್ಲಿಗೆ ಮುರುಡೇಶ್ವರಕ್ಕೆ ಒಂದು 5 ಗಂಟೆಗೆ ಬಂದ್ವಿ. ಮತ್ತು ಸಂಜೆ ಇದನ್ನು ನಾನು ಒಂದು 7ವರೆಗೆ ದರ್ಶನ ಎಲ್ಲ ಆದಮೇಲೆ ಈ ವಿಡಿಯೋನ ಮಾಡಿರೋದು. ಹಾಗೆ ನಾವು 5:05ವರೆಗೆಲ್ಲ ದರ್ಶನಕ್ಕೆ ನಿಂತ್ವಿ. ತುಂಬಾ ರಶ್ ಇರಲಿಲ್ಲ, ಸ್ವಲ್ಪ ಫ್ರೀ ಇತ್ತು. ಹಾಗಾಗಿ ದರ್ಶನವೂ ಕೂಡ ನಮಗೆ ಬೇಗನೆ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ನಾವು 15 ಜನ ಇದ್ವಿ. ಅದರಲ್ಲಿ ಸ್ವಲ್ಪ ಜನ ಬೀಚ್ ಹತ್ರ ಹೋದರು. ನಾವು ಸ್ವಲ್ಪ ಜನ ದೇವಸ್ಥಾನನ ನೋಡೋಣ ಅಂತ ಹೇಳಿ ಬಂದ್ವಿ. ಏಕೆಂದರೆ ನಾನು 2 ಸಲ ಮುರುಡೇಶ್ವರಕ್ಕೆ ಹೋಗಿದ್ದೆ, ಬಟ್ ದೇವಸ್ಥಾನ ಹೊರಗಡೆ ಮಾತ್ರ ನೋಡಿದ್ದೆ. ಫುಲ್ಲು ಒಳಗಡೆ ಹೋಗಿ ನಾನು ದರ್ಶನ ಮಾಡಿರಲಿಲ್ಲ. ಇವತ್ತಂತೂ ನನಗೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಸಂಜೆ ಟೈಮ್ ಆಗಿರೋದ್ರಿಂದ ಸೂರ್ಯ ಮುಳುಗೋದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನೋಡ್ತಿರ್ಬೋದು ನೀವು ಈಶ್ವರನ ಪಕ್ಕ ಯಾವ ರೀತಿ ಸೂರ್ಯ ಮುಳುಗೋದು ಕಾಣಿಸ್ತಿದೆ ಅಂತ. ಹಾಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸೂರ್ಯ ಮುಳುಗೋದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಹಾಗೆ ನಾವು ಒಬ್ಬರಿಗೆ 20 ರೂಪೀಸ್ ಅಂತ ಹೇಳಿದ್ರು. ಹಾಗಾಗಿ ಲಿಫ್ಟಲ್ಲಿ ಹೋದರೆ ಮುರುಡೇಶ್ವರ ಟೆಂಪಲ್ ಆಗಿರ್ಬೋದು, ಬೀಚ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು. ಹಾಗಾಗಿ ಇವಾಗ ಹೊರಟ್ವಿ. ಬನ್ನಿ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ಅಲ್ಲಿಗೆ ಹೋಗ್ಬೇಕು, ಚಂದ. ಅಲ್ಲಿಗೆ ಹೋಗಲ್ವಾ? ಹೋಗ್ಬೋದಲ್ಲೇ ದೇವಸ್ಥಾನ ನೋಡ್ಕೊಂಬರೋಣ ಬರ್ರಿ. ಹೋಗಿಲ್ಲ ನಾನು ಯಾವಾಗ. ಅದೇ ದೇವಸ್ಥಾನ. ನೋಡಿದ್ರಲ್ಲ, ಮೇಲ್ಗಡೆಯಿಂದ ಶಿವನ್ ವಿಗ್ರಹ ಆಗಿರ್ಬೋದು, ಟೆಂಪಲ್ ಆಗಿರ್ಬೋದು, ಹಾಗೆ ಬೀಚ್ ಆಗಿರ್ಬೋದು ಯಾವ ರೀತಿ ಕಾಣಿಸ್ತಿತ್ತು ಅಂತ. ನನಗಂತೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ನಾವಿವಾಗ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ನೋಡ್ತಿರ್ಬೋದು. ಹಾಗೆ ಫೋನ್ ಒಳಗಡೆ ವೀಡಿಯೋ ಅಲವಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಹೊರಗಡೆನೇ ಸ್ವಲ್ಪ ನಾನು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಹಾಗೆ ದರ್ಶನ ಎಲ್ಲ ಮುಗ್ದಿದ್ದಾದಮೇಲೆ ಫುಲ್ಲು ದೇವಸ್ಥಾನ ಒಂದು ವಿಡಿಯೋ ಮಾಡಿದ್ದೀನಿ. ಹಾಗೆ ನಾವು ಮೊದಲಿಗೆ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ನಂದಿ ವಿಗ್ರಹ ಸಿಕ್ತು, ಅಲ್ಲಿಗೂ ಕೂಡ ನಮಸ್ಕಾರ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡ್ವಿ.
ಫ್ರೆಂಡ್ಸ್, ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಆಲ್ರೆಡಿ ಇವಾಗ ಟೈಮ್ 7 ಆಗಿದೆ. ಈಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ನೋಡಿದ್ರಲ್ಲ ಯಾವ ರೀತಿ ಇತ್ತು ಮುರುಡೇಶ್ವರ ಟೆಂಪಲ್ ಅಂತ. ದರ್ಶನ ಎಲ್ಲ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ದರ್ಶನ ಎಲ್ಲ ಮುಗ್ದಿದ್ದಾದಮೇಲೆ ಮಕ್ಕಳಿಗೂ ಕೂಡ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ. ಹಾಗೆ ನಾವು ಇವಾಗ 7ಗೆಲ್ಲ ಮುಗೀತು. ಈಗ ನಾವು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಗಾಡಿಗೆ ಹೋಗೋಣ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಬ್ಲಾಗಲ್ಲಿ ಬರ್ತೀರಾ ಎಲ್ಲರೂ? ಬ್ಲಾಗಲ್ಲಿ ಬರ್ತೀರಾ? ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಯ್ ಹೇಳ್ರಿ ಎಲ್ಲರೂ. ನನ್ನ ಹೆಸರು ದೀಪಿಕಾ, ಇವ್ರ ಹೆಸರು ಇವ್ರ ಹೆಸರು ಗೀತಕ್ಕ, ಇವ್ರ ಹೆಸರು ಕನಕಕ್ಕ. ಹಾಯ್ ಫ್ರೆಂಡ್ಸ್, ಬಾಯ್. ಇನ್ನೂ ಸ್ಟಾರ್ಟ್ ಇಲ್ಲ. ಹಾಯ್ ಫ್ರೆಂಡ್ಸ್, ಇವಳು ನನ್ನ ಫ್ರೆಂಡು ರಂಜು ಅಂತ. ನನಗೆ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಇವತ್ತು ಬಿಸಿಲಲ್ಲಿ ದೇವಸ್ಥಾನ ನೋಡಿ ನೋಡಿ ನೋಡಿ. ಏನೋ ಆಗಲ್ಲ, ಅವ್ರು ಅಡ್ಜಸ್ಟ್ ಮಾಡ್ಕೊಂತಾರೆ. ನನ್ನ ಫ್ರೆಂಡ್ ಮಾತಾಡ್ತಾಳೆ ನನ್ನ ಬದಲು. ಬನ್ನಿ ಇವತ್ತಿನ ಒನ್ ಡೇ ಟ್ರಿಪ್ ಯಾವ ರೀತಿ ಇತ್ತು ಮುರುಡೇಶ್ವರದ್ದು ಅಂತ ಹೇಳ್ತಾಳೆ. ನಾವೆಲ್ಲ ಇವಾಗ ಮುರುಡೇಶ್ವರದಲ್ಲಿ ಇದೀವಿ. ಟ್ರಿಪ್ ಎಲ್ಲ ಫಿನಿಶ್ ಆಯ್ತು. ಈಗೆಲ್ಲ ಗೀತನ್ ಫ್ರೆಂಡ್ಸ್ ಕುತ್ಕೊಂಡಿದ್ದಾರೆ. ಹಾಗೆ ಫ್ರೆಂಡ್ಸ್, ಬನ್ನಿ ಇಲ್ಲಿ ನೋಡಿ ಏನೇನ್ ಶಾಪಿಂಗ್ ಮಾಡಿದೀವಿ ಅಂತ. ಮಕ್ಳಿಗಂತೂ ಭರ್ಜರಿ ಅಂತಾನೆ ಹೇಳ್ಬೋದು. ಇವತ್ತು ತುಂಬಾನೇ ಶಾಪಿಂಗ್ ಇದೆ ನೋಡಿ. ಇಲ್ಲಿ ಇದೊಂದು ಕವರ್ ಇದೆ. ಇಲ್ಲಿ ರಂಜು ಈ ಕಡೆ ತೋರ್ಸೋಣ ನೋಡಿ ಫ್ರೆಂಡ್ಸ್. ಎಷ್ಟು ಅಂದ್ರೆ ನಾವು ಈ ಕಡೆ ಬರೋದು ಏನೋ ನೆನಪಿಗಿರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತೀವಿ. ಎಲ್ಲರೂ ಕೂಡ ತಗೊಂಡು ಒಂದೇ ಕವರಲ್ಲಿ ಹಾಕಿದೀವಿ. ಮನೆಗೆ ಹೋದ್ಮೇಲೆ ಎಲ್ಲ ಡಿವೈಡ್ ಮಾಡ್ಕೊಳ್ಳೋದು. ನೋಡಿ ಕ್ಯಾಪ್ ಬೇಕಿದೆಯಾ ನಿಮಗೂ? ನೋಡಿ ತೋರ್ಸೆ. ಇಲ್ಲಿಬ್ರು ಇದಾರೆ, ಇವ್ರನ್ನ ಕೇಳೋಣ. ಮಾಡಿದೀವಿ. ಓಪನ್ ಮಾಡು, ಅದ್ರಲ್ಲಿ ಏನೇನ್ ಮಾಡಿದ್ಯಾ ತೋರ್ಸು. ಓಪನ್ ಮಾಡಕ್ಕೆ ನೆನಪಿ ಬೇಕು. ಇವಳು ಕನಕ ಅಲ್ಲ, ಗೀತನ್ ಕ್ಲೋಸ್ ಫ್ರೆಂಡ್, ರಿಲೇಟಿವ್, ತಂಗಿ, ನಾದ್ನಿ. ತಂಗಿ ಅವ್ರು ಹೇಳೋ. ನಮ್ಮ ಅಕ್ಕ ಇವರು. ನಾನ್ ಚಿಕ್ಕ ವಯಸ್ಸಿಂದ ನೋಡಿದೀನಿ ಇವರು. ಇವತ್ತೇ ಓಪನ್ ಮಾಡ್ತೀಯ ಕವರ್ನ? ನೀವೇನೇನು ಶಾಪಿಂಗ್ ಮಾಡಿದ್ರಿ? ಶಾಪಿಂಗು ಬರ್ತಿಲ್ಲ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಬೀಚ್ ಪಕ್ಕ ಮೇಲೆ ಕಟ್ಟೆ ಮೇಲೆ ಕೂತ್ಕೊಂಡಿದೀವಿ. ಎಲ್ರು ಏನೋ ತಿನ್ಕೊಂಬರಕ್ ಹೋಗಿದ್ದಾರೆ ಸ್ನಾಕ್ಸ್. ನಮಗೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹೇಳ್ರಂಚೆ. ಓಕೆ, ನೆಕ್ಸ್ಟ್ ಎಲ್ಲ ಊಟ ಮಾಡುವಾಗ ವಿಡಿಯೋ ಮಾಡ್ತೀವಿ. ಬಾಯ್. ಎಲ್ಲ ನಮ್ಮ ಕಡೆ ಚೆಂದ ನೋಡಿ ರೊಟ್ಟಿನೇ ಬಾರಿಸ್ತಿದ್ದಾರೆ. ನೋಡಿದ್ರಲ್ಲ ಮುರುಡೇಶ್ವರ ಟೆಂಪಲ್ದು ಟ್ರಿಪ್ ಯಾವ ರೀತಿ ಇತ್ತು ಅಂತ. ಹಾಗೆ ಭಾನುವಾರ ಆಗಿರೋದ್ರಿಂದ ನಾವು 3 ಕಡೆ ಹೋಗಿ ಬಂದ್ವಿ. ನಮಗಂತೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.